ವಸು, ಏನಮ್ಮ ಯೋಚನೆ ಮಾಡ್ತಿದ್ದೀಯಾ? ಏನೂ ಇಲ್ಲ ಆಂಟಿ. ಆಹಾ, ಮಳ್ಳಿ ಮಳ್ಳಿ ಮಂಚಕ್ಕೆ ಎಷ್ಟು ಕಾಲು ಅಂದರೆ 3 ಮತ್ತೊಂದು ಅಂದ್ಲಂತೆ. ನಮ್ಮ ವಸು ಮನ್ಸಲ್ಲಿ ಏನಿದೆ ಅಂತ ನನಗೆ ಗೊತ್ತಾಯ್ತು. ನಿಮ್ಮ ಮಾತೇನು ಅರ್ಥನೇ ಆಗ್ತಿಲ್ಲ ಆಂಟಿ. ಆದಿತ್ಯ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ಬೇಕು ಅಂತ ತಾನೇ ನೀನು ಯೋಚನೆ ಮಾಡ್ತಾ ಇರೋದು? ನಂಗ ನಾನು ನಿನ್ನ ವಯಸ್ಸು ದಾಟಿ ಬಂದೋಳು ಬಿಡಮ್ಮ. ಆದಷ್ಟು ಬೇಗ ನೀವಿಬ್ಬರೇ ಕಾಲ ಕಳೆಯೋ ಸಮಯ ಬಂದ್ಬಿಡತ್ತೆ. ಅಯ್ಯೋ ದೇವ್ರೆ, ನಿಮ್ಮ ಸರಸ ಸಲ್ಲಾಪ ಕಿತ್ತಾಟದ ವಿಷಯ ಮಾತಾಡ್ತಾ ನಾನು ಬಂದಿದ್ದ ವಿಷಯನೇ ಮರ್ತೋದೆ. ಏನು ಆಂಟಿ? ವಸು, ನಿಂಗೊಂದು ವಿಷಯ ಗೊತ್ತಾ? ನಮ್ಮ ಆದಿತ್ಯನ್ಗೆ ಇಷ್ಟವಾದ ತಿಂಡಿ ಅಂದರೆ ಕಡುಂಬುಟ್ಟು. ಎಣ್ಣೆ ಸ್ನಾನ ಮಾಡಿ ಕಡುಂಬುಟ್ಟು ತಿಂದು 10 ನಿಮಿಷ ಸಕ್ಕರೆ ನಿದ್ದೆ ಮಾಡಿದ್ರೆ ಆಹಾ, ಎಂತ ಸುಖ ಅಂತೀಯ. ಕಡಂಬಟ್ಟುನ? ಹಾ, ಕಡುಂಬುಟ್ಟು. ಆದಿತ್ಯನ ಇನ್ನೂ ಒಲಿಸ್ಕೊಳಕ್ಕಿರೋ ಒಂದೇ ಅಸ್ತ್ರ ಅಂದ್ರೆ ಕಡುಂಬುಟ್ಟು. ನಿನ್ನ ಕೈ ರುಚಿ ಕಡುಂಬುಟ್ಟು ಅವನಿಗಿಷ್ಟ ಆಯ್ತು ಅನ್ಕೋ, ಈಗ ಪ್ರೀತಿಸೋದಕ್ಕಿಂತ 10 ಪಟ್ಟು ಜಾಸ್ತಿ ನಿನ್ನನ್ನು ಪ್ರೀತಿಸೋಕೆ ಶುರು ಮಾಡ್ಬಿಡ್ತಾನ ಅವನು. ನೋಡು, ಇವತ್ತು ನೀನೇ ನಿನ್ನ ಕೈಯಾರೆ ಕಡುಂಬುಟ್ಟು ಮಾಡಿ ತಂದ್ಕೊಡು. ಆದಿತ್ಯನ ಮೇಲೆ ಪ್ರೀತಿ ಹೆಚ್ಚಿದ್ರೆ ನೀನೇ ತಿನ್ಸು, ನಾವು ಯಾರೂ ಅಡ್ಡಿ ಮಾಡಲ್ಲ. ಕಡಂಬಟ್ಟು ಕಡಂಬಟ್ಟು ಎಲ್ಲರೂ ಹೊತ್ತೊತ್ತಿಗೆ ಸರಿಯಾಗಿ ಊಟ ಮಾಡಿ ಆಮೇಲೆ ಕೆಲಸ ಮುಂದುವರಿಸಿ. ಹೊಟ್ಟೆ ಖಾಲಿ ಬಿಡ್ಕೊಂಡು ಕಷ್ಟಪಡಬಾರ್ದು. ಎಲ್ಲರೂ ಮಾಡೋದು ಹೊಟ್ಟೆಗಾಗಿ ಅಂತ ದಾಸರೇ ಹೇಳಿದಾರಲ್ಲ. ಓಹೋ, ಏನಿವತ್ತು ನನ್ನ ಮುದ್ದು ಹೆಂಡತಿ ಗಂಡನಿಗೋಸ್ಕರ ಬುತ್ತಿ ಕಟ್ಕೊಂಬಂದಿರೋ ಹಾಗಿದೆ. ವಾಯ್, ಇನ್ನೂ ಹೆಂಡತಿ ಆಗಿಲ್ಲ, ಸ್ಪೀಡ್ ಕಮ್ಮಿ ಮಾಡ್ಕೊಳ್ಳಿ. ಬ್ರಹ್ಮ ಗಂಟಾಗಿ ಕಳಿಸಿ 7 ಜನ್ಮಕ್ಕೂ ನಾವಿಬ್ಬರೇ ಗಂಡ ಹೆಂಡತಿ ಅಂತ ಹೇಳಿದ್ಮೇಲೂ ಮದುವೆ ಅವಶ್ಯಕತೆ ಎಲ್ಲ ಯಾಕೆ ಹೇಳು ಕಾವೇರಿ? ಸರಿ, ಎಲ್ರಿಗೂ ಊಟ ಮಾಡ್ಕೊಳ್ಳಿ ಅಂತ ಹೇಳ್ತೀರಾ, ನೀವೇನು ಮಾಡ್ತಿರೋದು? ಅವ್ರಿಗೊಂದು ನಿಯಮ, ನಿಮ್ಗೊಂದು ನಿಯಮನಾ? ನಮ್ಮ ಕಾವೇರಮ್ಮನವರು ಕಾವೇರಿರೋ ಆಗಿದೆ. ನಾನು ಏನು ತಂದಿದ್ದೀನಿ ಅಂತ ಊಹೆ ಮಾಡಿದ್ರೆ ಬಹುಮಾನ ಏನಾದರೂ ಇದೆಯಾ? ಬರೀ ಅದೇ ಯೋಚನೆ. ಹಾ, ಗೊತ್ತಾಯ್ತು. ನೀನು ಏನು ತಂದಿದ್ಯಾ ಅಂತ ನನ್ನ ಬಾಯಲ್ಲಿ ಬರ್ತಿರೋ ನೀರೇ ಹೇಳ್ತಾ ಇದೆ. ಏನು? ಕಡಂಬಟ್ಟು. ಕಡಂಬಟ್ಟು ಅಂತಿದ್ರೆ ಇನ್ನು ಕಾವೇರಿನೂ ಬೇಡ ಅಂತ ನನಗೆ ಗೊತ್ತು. ನಿಮ್ಗೆ ಎಷ್ಟು ಇಷ್ಟ ಅಲ್ವಾ? ಬನ್ನಿ. ಸಂಜು, ಈಗ ನಿನ್ನ ಪ್ರಾಬ್ಲಮ್ ಏನು? ಇಲ್ಲಿವರೆಗೂ ಇಲ್ಲಿ ಆರಾಮಾಗಿದ್ಯಾ ತಾನೆ? ಇನ್ನೊಂದೇನೋ ಹಾಗೆ ಇದ್ಬಿಡಪ್ಪ. ನೋಡಿ, ಇಲ್ಲಿವರೆಗೂ ಇದ್ದಿದ್ದು ಬೇರೆ, ಈಗಿರೋದು ಬೇರೆ. ಅವಳು ಕಂಡ್ರೆ ನನಗೆ ಆಗ್ತಿಲ್ಲ, ಅವಳ ಜೊತೆ ಇರೋಕೆ ಕಷ್ಟ ಆಗ್ತಿದೆ ನನಗೆ. ಈಗ ಅಂಥದ್ದು ಏನು ಮಾಡಿದ್ಲು ಅವಳು ನಿಂಗೆ? ಮಾಡೋದೇನು ಬಂತು? ನನಗೆ ಅವಳ ಜೊತೆ ಇರೋಕೆ ಆಗ್ತಿಲ್ಲ ಅಷ್ಟೇ. ಸಂಜು, ನಿನ್ನ ಪ್ರಾಬ್ಲಮ್ ಏನು ಅಂತ ಹೇಳ್ಕೊಂಡ್ರೆ ತಾನೆ ಅದನ್ನ ಸಾಲ್ವ್ ಮಾಡೋದಕ್ಕೆ ನಮ್ಮಿಂದ ಸಾಧ್ಯ ಆಗೋದು. ನೋಡಪ್ಪ, ನೀನು ಆರಾಮಾಗಿರೋದು ನಮಗೆ ಮುಖ್ಯ. ಅವ ಸುಂದರ ಏನಾರು ಅಂದ್ಲಾ ಹೇಳು? ಅವಳ ಜೊತೆ ಇರಕ್ ನನಗೆ ಆಗ್ತಿಲ್ಲ ಅಷ್ಟೇ 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 ಅಷ್ಟೇ. ಅವಳೇನು ಅನ್ನೋದು ಮಣ್ಣು. ನಾನು ಡೂಪ್ಲಿಕೇಟ್ ಆದಿತ್ಯ ಅಂತ ಅವಳಿಗಾಗ್ಲೇ ಗೊತ್ತಾಗೋಗಿದೆ. ಅದನ್ನ ಹಿಡ್ಕೊಂಡು ಟಾರ್ಚರ್ ಕೊಡ್ತಿದ್ದಾಳೆ. ನಿಂದ್ಯಾಕೋ ಜಾಸ್ತಿ ಆಯಿತು ಕಣೆ ವಸುಂಧರ, ತುಂಬ ಜಾಸ್ತಿ ಆಯಿತು. ನನ್ನ ಆದಿತ್ಯಂಗೆ ನೀನು ಕಡಂಬೊಟ್ಟು ಮಾಡ್ತೀಯಾ? ಸರಿ, ನಂತರ ಪ್ರೀತಿಯಿಂದಾದ್ರೂ ನೋಡ್ಕೋತೀಯಾ? ಅದೂ ಇಲ್ಲ. ಬೆಳಗ್ಗೆ ಏನು ಮಾಡಿದೆ ಅವನಿಗೆ?
ಬಿಸಿ ಬಿಸಿ ನೀರು ಹೋಯ್ತೀಯ ಅವನಿಗೆ? ಪಾಪ ಆದಿತ್ಯ ಮಾವ, ಅದೆಷ್ಟು ಸಂಕಟಪಟ್ನೋ ಏನೋ. ಬಿಡಲ್ಲ, ಹೊಂಚಾಕ್ ಹೊಡಿತೀನಿ. ಮಾವಂಗೆ ಕೊಟ್ಟಿರೋ ತೊಂದರೆ ಎಲ್ಲ ಬಡ್ಡಿ ಸಮೇತ ವಾಪಸ್ ಕೊಡ್ತೀನಿ. ಲೆಕ್ಕ ಬರ್ಕೋತಾ ಇದ್ದೀನಿ ಕಣೆ. ಹೋದ್ಲು. ದೇವರು ಇಷ್ಟು ಬೇಗ ತಥಾಸ್ತು ಅಂತಾನೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಇವಾಗಲೇ ಏನಾದರೂ ಮಾಡಬೇಕು. ಏನೋ ನೀನ್ ಯಾರು ಅಂತ ಗೊತ್ತಾಗೋಗಿದ್ಯಾ? ಹೆಂಗೆ? ಅಲ್ಲಪ್ಪ, ಇದನ್ನೆಲ್ಲ ನೀನ್ ಯಾಕೆ ಅವಳಿಗೆ ಹೇಳಕೋದೆ? ನಿಮ್ಗೇನು ತಲೆನೇ ಓಡಲ್ವಾ? ಅಲ್ಲ, ನಾನು ಹೋಗಿ ನನ್ನ ಡೀಟೇಲ್ಸ್ನ ಯಾವಳತನೋ ಹುಚ್ಚಂತರ ಹೇಳ್ತೀನ? ಆಯ್ತು ಆಯ್ತು ಆಯ್ತು, ನಾವೊಂದು ಪ್ಲಾನ್ ಮಾಡೋಣ ಈಗ. ಇನ್ನೊಂದು ಪ್ಲಾನಾ? ಸಂಜು, ಸುಮ್ಮನೆ ಅಣ್ಣಯ್ಯ ಹೇಳ್ದಂಗೆ ಕೇಳು. ಅವಳು ಏನೇನು ಹೇಳ್ತಾಳೋ ಎಲ್ಲ ನನಗೆ ಬಂದು ಹೇಳು. ಒಂದು ಸಣ್ಣ ಮಾತಾಡಿದ್ರು ನನಗೆ ಬಂದು ಹೇಳು. ಇದನ್ನ ಹೇಗೆ ಟ್ಯಾಕಲ್ ಮಾಡೋದು ಅಂತ ನನಗೆ ಗೊತ್ತು. ಏನು ಮಾಡೋದು? ಏನು ಮಾಡಲಿ? ಸದ್ಯಕ್ಕೆ ಇದಕ್ಕಿಂತ ಜಾಸ್ತಿ ಏನೂ ಮಾಡೋಕ್ಕಾಗಲ್ಲ. ಇವಳಿಗೆ ಸಾಕು. ಸಂಜು, ಇವತ್ತು ನೀನು ಆಗೋದೆ ಕಣೋ. ಇವತ್ತೇ ನಿನ್ನ ಲಾಸ್ಟ್ ಊಟ ಉಪಚಾರ ಎಲ್ಲ. ಫುಲ್ ಮಿಲ್ಸ್ಗೆ ರೆಡಿಯಾಗಿರು. ಜಲ ಪ್ರವಾಹ ಪಾವಿತ ಭುಜಂಗ ತುಂಗ ಮಾಲಿಕಂ ಮನ್ನಿನಾದ ಮಡ್ಡ ಮರ್ವಯಂ. ಅವಳು ಬೆಂಗಳೂರು ಹುಡುಗಿ ಅಂತ ನಮ್ಮಲ್ಲೆಲ್ಲ ಯಾಮರಿಸ್ತಿರ್ಬಹುದಾ ಅಂತ. ಅಂದ್ರೆ ಇವಳು ಕಾವೇರಿದೆ ಪುನರ್ಜನ್ಮ ಅಂತೀಯ? ಆ ಡೌಟ್ ಯಾಕೋ ಜಾಸ್ತಿ ಆಗ್ತಾ ಇದೆ. ನನ್ನ ಆ ಮರಕ್ಕೆ